ಶಾಸಕಿ ಕರೆಮ್ಮ ನಾಯಕ್ ಅವರ ಪುತ್ರನ ವಿರುದ್ಧ ಹಲ್ಲೆಯ ಆರೋಪ ಏನು ಕೇಳಿ ಬಂದಿತ್ತು. ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನುವಂಥ ಆರೋಪ. ಇದಕ್ಕೆ ಸಂಬಂಧಿಸಿದಂತೆ ಈಗ ಆರೋಪಿಗಳೆಲ್ಲರೂ ಕೂಡ ಪರಾರಿಯಾಗಿದ್ದಾರೆ. ಅಬ್ಸ್ಕ್ಯಾಂಡಿಂಗ್. ದೇವದುರ್ಗ ಠಾಣೆಯ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ರು ಶಾಸಕಿ ಪುತ್ರ ಮತ್ತು ಅವರ ಸಹೋದರ ತಿಮ್ಮಾರೆಡ್ಡಿ ಅಂತ. ಇವರ ಮೇಲೆ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆರೋಪಿಗಳು ಸದ್ಯ ಪರಾರಿಯಾಗಿದ್ದಾರೆ. ಆರೋಪಿಗಳಾದಂಥ ಸಂತೋಷ್ ಜೊತೆಗೆ 8 ಮಂದಿ ನಾಪತ್ತೆಯಾಗಿದ್ದಾರೆ. ದೇವದುರ್ಗ ಪೊಲೀಸರು ಸದ್ಯ ಶೋಧ ನಡೆಸ್ತಾ ಇದ್ದಾರೆ ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೆ. ಕಾನ್ಸ್ಟೇಬಲ್ ಒಬ್ಬರ ಮೇಲೆ ಹಲ್ಲೆ ಮಾಡಿದಂಥ ಆರೋಪ ಕರೆಮ್ಮ ಅವರ ಪುತ್ರ, ಸಹೋದರ, PA ಸೇರಿ ಒಟ್ಟು 8 ಮಂದಿಯ ವಿರುದ್ಧ ಕೇಳಿಬಂದಿತ್ತು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿ. ಶ್ರೀಕಾಂತ್, ಮೊನ್ನೆ ಆ ವಿಡಿಯೋ ಎಲ್ಲ ನೋಡಿದ್ವಿ, ಇಡೀ ರಾಜ್ಯದ ಜನ ಗಮನಿಸಿದ್ರು. ಯಾರು ಮರಳು ಮಾಫಿಯಾದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅವರ ವಿರುದ್ಧವೇ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಏನಾಗ್ತಿದೆ ಸದ್ಯ ಈ ಕೇಸಿಗೆ ಸಂಬಂಧಿಸಿ? ನಿಜವಾಗ್ಲೂ ಇದು ದುರಂತ ರಕ್ಷಿತ್. ಯಾಕೆ ಅಂತಂದ್ರೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಕೃಷ್ಣಾ ನದಿ ಪಾತ್ರದಲ್ಲಿ ನಿರಂತರವಾಗಿ ಅಕ್ರಮ ಮರಳು ಗಣಿಗಾರಿಕೆ ತಡೆಯೋದಕ್ಕೇನೆ ಶಾಸಕರಂತಾಗಿ ಇವರನ್ನ ಆಯ್ಕೆ ಮಾಡಲಾಗ್ತದೆ ಕರೆಮ್ಮಜ್ಜಿ ನಾಯಕ್. ಯಾಕಂದ್ರೆ ನಿರಂತರವಾಗಿ ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇದ್ರು. ಆದರೆ ಅವರ ಪುತ್ರನೇ ಒಬ್ಬ PC ಪೊಲೀಸ್ ಕಾನ್ಸ್ಟೇಬಲ್ಗೆ ಹಿಗ್ಗಮುಗ್ಗ ತಳಿತಗೊಳಿಸಿ ಅದಾದ್ಮೇಲೆ ಅವ್ರ ಜೊತೆ 7 ಜನ ಇರ್ತಾರೆ. ಅವ್ರ PA ಇಲಿಯಾಸ್ ಅಂತ ಹೇಳಿದ್ದಾರೆ, ರಫಿ ಅಂತ ಹೇಳಿದ್ದಾರೆ, ಬೇರೆ 8 ಜನ ಸೇರಿ ಅವನನ್ನ ಐಬಿಗೆ ಕರೆಸ್ಕೊಂಡು ಕರೆಂಟ್ ಕಟ್ ಮಾಡಿ CCTV ಫುಟೇಜ್ ಎಲ್ಲ ಕನೆಕ್ಷನ್ ಕಟ್ ಮಾಡಿ ಅವನಿಗೆ ಹಿಗ್ಗಮುಗ್ಗ ಹಲ್ಲೆ ಮಾಡಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅಟ್ರಾಸಿಟಿ ಕೇಸ್ ದಾಖಲಾಗ್ತದಲ್ಲ, ಜಾತಿ ನಿಂದನೆ ಕೇಸ್ ದಾಖಲಾಗ್ತದೆ, ಆವಾಗ್ನಿಂದನೂ ಈವರೆಗೂ ಶಾಸಕಿ ಕರೆಮ್ಮ ನಾಯಕ್ ಅವರ ಪುತ್ರ, ಅವರ ತಮ್ಮ ತಿಮ್ಮಾರೆಡ್ಡಿ, ಹಾಗೇನೆ ಅವರ PA ಮತ್ತೆ ಸಂಗಡಿಗರು 8 ಜನ ಏನಿದಾರಲ್ಲ ಅಬ್ಸ್ಕ್ಯಾಂಡ್ ಇದ್ದಾರೆ, ನಾಪತ್ತೆ ಆಗಿದ್ದಾರೆ. ಅವರ ಶೋಧ ಕಾರ್ಯ ನಿರಂತರವಾಗಿ ದೇವದುರ್ಗ ಪೊಲೀಸ್ ಠಾಣಾ ಪೊಲೀಸರು ನಿರಂತರವಾಗಿ ಅವರು ಶೋಧನ ಮಾಡ್ತಾ ಇದ್ದಾರೆ. ಆದರೆ ಇದು ದುರಂತ ರಕ್ಷಿತ್. ನೀವು ಹೇಳ್ದಂಗೆ ಅವರ ಮರಳು ಗಣಿಗಾರಿಕೆ ವಿರುದ್ಧವಾಗಿ ನಿರಂತರ ಹೋರಾಟ ಮಾಡ್ತಾ ಇದ್ದವರು ಅವರ ಮಗನೇ ಖುದ್ದು ಈ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಇದು ದುರಂತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಕ್ಷಿತ್, ಧನ್ಯವಾದ ಶ್ರೀಕಾಂತ್ ಮಾಹಿತಿಗೆ. ಕರೆಮ್ಮ ನಾಯಕ್ ನಿರಂತರವಾಗಿ ಮರಳು ಮಾಫಿಯಾದ ವಿರುದ್ಧ ಧ್ವನಿ ಎತ್ತುತ್ತಾ ಬಂದವರು, ನನಗೆ ಅವರದಿಂದ ಬೆದರಿಕೆ ಇದೆ ಅಂತ ಹೇಳಿದವರು, ಪ್ರೊಟೆಸ್ಟ್ಗಳನ್ನು ಮಾಡಿದವರು. ಈಗ ಅವರ ಪುತ್ರ, ಅವರ PA, ಅದರ ಜೊತೆಗೆ ಅವರ ಸಹೋದರ, ಇವರ ವಿರುದ್ಧನೇ ಆರೋಪ ಕೇಳಿ ಬರ್ತಾ ಇದೆ. ಮರಳು ಲಾರಿಯನ್ನು ಬಿಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 8 ಜನ ಕೂಡ ಸದ್ಯ ಪರಾರಿಯಾಗಿದ್ದಾರೆ. ಯಾರ ಮೇಲೆ ಆರೋಪ ಕೇಳಿ ಬಂದಿದೆಯೋ, ಇನ್ಕ್ಲೂಡಿಂಗು ಕರೆಮ್ಮ ನಾಯಕ್ ಅವರ ಮಗ ಮತ್ತು ಸಹೋದರ ಸೇರಿ ಒಟ್ಟು 8 ಜನ ಕೂಡ ಎಸ್ಕೇಪ್ ಆಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.